ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾಡಿನ ಸಮಸ್ತ ಜನರಿಗೂ ಶರವನ್ ನವರಾತ್ರಿಯ 3ನೇ ದಿನದ ಆರ್ಥಿಕ ಶುಭಾಶಯಗಳು. ನವದುರ್ಗೆಯರಲ್ಲಿ ಒಬ್ಬರಾದ ಇಂದು ನವರಾತ್ರಿಯ 3ನೇ ದಿನ ಆ ದೇವಿ ನಮಗೆ ಚಂದ್ರಘಂಟ ಒಂದು ಅವತಾರದಲ್ಲಿ ನಮ್ಮೆಲ್ಲರಿಗೂ ದರ್ಶನ ಕೊಡ್ತಾ ಹೋಡ್ರಿ. ಚಂದ್ರಘಂಟ ಹೆಸರೇ ಹೇಳುವಂತೆ ಚಂದ್ರನನ್ನು ಹಣೆಯಲ್ಲಿ ಧರಿಸಿಕೊಂಡು ನೆಲೆಸಿರುವವಳೆ ಚಂದ್ರಘಂಟ. ಆಕೆಯ ಹಣೆಯಲ್ಲಿ ಅರ್ಧ ಚಂದ್ರಾಕೃತಿಯ ಒಂದು ತಿಲಕವನ್ನು ನಾವು ಕಾಣ್ಬೋದು ವೀಕ್ಷಕರೇ. ನಿನ್ನೆ ನೋಡಿದ್ವಿ ನಾವು ಬ್ರಹ್ಮಚಾರಿಣಿ ಅಂತೇಳಿ. ಈಗ ಅದರ ಮುಂದುವರೆದ ಭಾಗ ಅಂತಲೇ ಹೇಳ್ಬೋದು. ಆ ಒಂದು ಜಗನ್ಮಾತೆ ಪಾರ್ವತಿ ದೇವಿ ವಿವಾಹಿತಳಾದ ಮೇಲೆ ಇರ್ತಕ್ಕಂಥ ಅವತಾರನೇ ಚಂದ್ರಘಂಟ ಅವತಾರ. ಅಷ್ಟು ಒಂದು ಘೋರ ತಪಸ್ಸನ್ನು ಆಚರಿಸಿ ಶಿವನನ್ನು ವರಿಸಿದ ಚಂದ್ರಘಂಟೆಯು ಶಿವನನ್ನು ಕಾಣಲು ಹೋದಾಗ ಸ್ಮಶಾನ ಭೈರವನಾಗಿ ಕಾಯುತ್ತಿದ್ದ ಶಿವನು ವಿಕಾರ ರೂಪವನ್ನು ತಾಳುತ್ತಾನೆ. ಆ ಒಂದು ಘೋರವಾದ ವಿಕಾರವಾದ ರೂಪವನ್ನು ನೋಡಿದ ಚಂದ್ರಘಂಟಾಳು ತನ್ನ ತಪಸ್ಸಿನ ಶಕ್ತಿಯನ್ನು ಬಳಸಿಕೊಂಡು ತನಗಿರ್ತಕ್ಕಂಥ ತೇಜಸ್ಸು ಅಂದರೆ ಚಂದ್ರಘಂಟಾಳು ಬಂಗಾರದ ವರ್ಣದೊಂದಿಗೆ ಅತಿ ಸುಂದರವಾಗಿ ಸೌಂದರ್ಯತವಾಗಿರ್ತಕ್ಕಂತಹ ಪಾರ್ವತಿ ದೇವಿಯ ರೂಪ ನೋಡಿ ಇದು ತನ್ನ ಒಂದು ಆ ಬಂಗಾರದ ವರ್ಣದಿಂದ ಶಿವನ ಆ ಒಂದು ವಿಕಾರವನ್ನು ಏನು ಮಾಡಿಬಿಡ್ತಾಳೆ ಅಂದ್ರೆ ಚೇಂಜ್ ಮಾಡಿಬಿಡ್ತಾವೆ ನೋಡ್ರಿ. ಆಕೆಯ ಒಂದು ಅಗಾಧ ಶಕ್ತಿಯಿಂದ ಆ ಒಂದು ವಿಕಾರ ಆಗಿರ್ತಕ್ಕಂಥ ಶಿವ ನವ ಚೈತನ್ಯದಿಂದ ಒಂದು ಯುವಕರಂತೆ ಕಾಣಿಸಕ್ಕೆ ಪ್ರಾರಂಭವಾಗ್ತಾನೆ ರೀ. ಇದೇ ಥರ ಈ ಚಂದ್ರಘಂಟಾ ದೇವಿಯ ಇನ್ನೊಂದು ರೂಪ ಹೇಳ್ಬೇಕು ಅಂದರೆ ಚಂದ್ರಘಂಟಾ ದೇವಿಯು ಒಂದೊಂದು ಕಡೆ 5 ಕೈಗಳನ್ನು ಒಳಗೊಂಡಿರ್ತಾಳ. ಅಂದರೆ 10 ಕೈಗಳನ್ನು ಒಳಗೊಂಡಿರ್ತಾಳ ಚಂದ್ರಘಂಟಾ ದೇವಿ. 10 ಕೈಗಳಲ್ಲಿಯೂ ಸಹ ಒಂದೊಂದು ಕೈಗಳಲ್ಲಿ ಒಂದೊಂದು ಆಯುಧ ಅಂದರೆ ತ್ರಿಶೂಲ ಆಗಿರ್ಬೋದು, ಕತ್ತಿ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಯುದ್ಧ ಏನು ಈಗ ದೇವಿನ ನೋಡಿದ ತಕ್ಷಣ ಯಾರಿಗೋ ಒಂದು ಸಂಹಾರ ಮಾಡಕ್ಕೆ ಹೊಂಟಾಳೇನೋ ದೇವಿ ಅನ್ನುವ ಒಂದು ರೂಪದಲ್ಲಿ ಯುದ್ಧ ಸಂಹಾರಿಣಿ ಚಂಡಮುಂಡ ಸಂಹಾರಿಣಿಯ ರೂಪದಲ್ಲಿ ನಮ್ಗೆ ಗೋಚರ ಆಗ್ತಾ ಹೋಡ್ರಿ. ಆಮೇಲೆ ಇನ್ನೊಂದು ಏನು ವಿಶೇಷತೆ ಈ ದೇವಿದು ಅಂತಂದ್ರೆ ದುಷ್ಟ ಶಿಕ್ಷಕಿ ಶಿಷ್ಟ ರಕ್ಷಕಿ. ಯಾರು ತನ್ನ ಹತ್ರ ಬರ್ತಾರಲ್ಲ ಅವರಿಗೆ ತನ್ನ ಮಕ್ಕಳಂತೆ ಸಹ ಸಾಕಿ ಸಲುತ್ತಾಳ. ಯಾರು ತನಗೆ ಎದುರಾಗ್ತಾರಲ್ಲ ಅವರಿಗೆ ಒಂದು ಶಿಕ್ಷೆನೂ ಸಹ ಕೊಡ್ತಾ ನೋಡ್ರಿ. ಈಕೆನೆಯಿಂದನೂ ಸಹ ಹಲವಾರು ರಕ್ಕಸರು ವಧೆಗೆ ಒಳಗಾಗ್ತಾರ. ಚಂದ್ರಘಂಟಾ ದೇವಿಯನ್ನು ಆರಾಧನೆ ಮಾಡುವವರು ಓಂ ಹ್ರೀಂ ಕ್ಲೈಂ ಚಂದ್ರಘಂಟಾಯೇ ನಮ ಎನ್ನುವ ಮಂತ್ರವನ್ನು 108 ಬಾರಿ ಮನಸ್ಸಿನಲ್ಲಿ ಹೇಳಿ ಇವತ್ತಿನ ದಿನ ಉಪವಾಸವನ್ನು ಮಾಡಿ ಯಾರು ಆ ದೇವಿಗೆ ತುಪ್ಪದ ಆರತಿಯನ್ನು ಬಿಡಿಸ್ತಾರಲ್ರಿ ಅಂಥವರಿಗೆ ಒಂದು ಸಕಲ ಐಶ್ವರ್ಯವನ್ನು, ಸೌಂದರ್ಯವನ್ನು, ತಾಳ್ಮೆಯನ್ನು, ಅಗಾಧ ಶಕ್ತಿಯನ್ನು ವರವಾಗಿ ಕೊಡ್ತಕ್ಕಂತಹ ಒಂದು ಅದ್ಭುತ ಶಕ್ತಿ ಚಂದ್ರಘಂಟಾ ದೇವಿಯ ಆರಾಧನೆಯಲ್ಲಿದೆ ನೋಡಿ ವೀಕ್ಷಕರೇ. ಅದೇ ರೀತಿಯಾಗಿ ಚಂದ್ರಘಂಟಾ ದೇವಿಯ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಆಕೆಯ ಮುಖದ ತೇಜಸ್ಸು, ಆ ಬಂಗಾರದ ಹೊಳಪು ಏನಾದಲ್ಲ ಸೌಂದರ್ಯವತಿಯಾಗಿರ್ತಕ್ಕಂತಹ ಚಂದ್ರಘಂಟಾ ದೇವಿ ಯಾರಿಗೆ ಶುಕ್ರ ದೋಷ ಇರುತ್ತಲ್ರಿ, ಸ್ಪೆಷಲ್ ಆಗಿ ಶುಕ್ರ ಗ್ರಹದ ದೋಷ ಯಾರಿಗಿರುತ್ತಲ್ರಿ ಅವರು ಈ ದೇವಿಗೆ ಆರಾಧನೆ ಮಾಡುವುದರಿಂದ ಬೇಗ ಮದುವೆ ಆಗಿರೋದು ಆಗದೆ ಇರೋರು ಕಲ್ಯಾಣ ಆಗುತ್ತಾ. ಆಮೇಲೆ ಯಾರಿಗೆ ಯಾವುದೇ ಒಂದು ಸಮಸ್ಯೆ ಇದ್ರೆ ಬೇಗ ಪರಿಹಾರ ಆಗುತ್ತಂತ ಹೇಳ್ಬೋದು ವೀಕ್ಷಕರೇ. ಆಮೇಲೆ ಈ ತಾಯಿಗೆ ನೈವೇದ್ಯ ಅಂತೇಳಿ ಸಿಹಿ ಪೊಂಗಲ್ಲು ಮತ್ತು ತುಪ್ಪವನ್ನು ಸಮರ್ಪಿಸಿದರೆ ತಾಯಿಗೆ ಬಹಳ ಸಂತೋಷ ಆಗುತ್ತೆ ನೋಡ್ರಿ. ಅದೇ ರೀತಿಯಾಗಿ ತಾಯಿಗೆ ಕಮಲದ ಹೂವನ್ನು ಅರ್ಪಿಸ್ಬೇಕ್ರಿ. ತುಂಬ ಒಂದು ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ನವದುರ್ಗೆಯರಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ರೂಪ ಚಂದ್ರಘಂಟಾ ದೇವಿದಂತ ಹೇಳ್ಬೋದು ನೋಡಿ ವೀಕ್ಷಕರೇ. ಮುಂದಿನ ಪೂಜಾ ವಿಧಾನನು ಮತ್ತೆ ನಾನು ತೋರಿಸ್ತೀನಿ.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.